ನಮ್ಮ ಜೊತೆ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ. ಸರ್, ಮೊದಲನೇದಾಗಿ ಇವತ್ತು ಎಸ್ ಎಂ ಕೃಷ್ಣ ಅವರ ವಿಧಿವಶರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಇಲ್ಲ, ನನಗೆ ರಾಜಕಾರಣಿಯಾಗಿ ಸ್ವಲ್ಪ ಅನುಭವವನ್ನು ಪಡೆಯೋದಕ್ಕೆ ಅವರು ಒಬ್ಬರು ಕಾರಣರು ಅಂತ ಹೇಳ್ತಾ ಇದ್ದೀನಿ. 12 ವರ್ಷ ವಿಧಾನ ಪರಿಷತ್ನಲ್ಲಿದ್ದೆ, 5 ವರ್ಷ ವಿಧಾನಸಭೆಯಲ್ಲಿದ್ದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ನಾನು ಸದನದಲ್ಲಿದ್ದೆ. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೇಂದ್ರ ಮಂತ್ರಿಗಳಾಗಿದ್ದೆ. ಒಂದು ಹೇಳಬಹುದು, ತುಂಬು ಜೀವನ ನಡೆಸಿದ್ದಾರೆ. ಆದರೆ ಕೆಲವೇ ವ್ಯಕ್ತಿಗಳಲ್ಲಿ ಎಲ್ಲ ಸದನದಲ್ಲೂ ಇದ್ದು ತಮ್ಮ ಕಾಣಿಕೆಯನ್ನು ಕೊಡೋದ್ರ ಜೊತೆಗೆ ಅಭಿವೃದ್ಧಿಯ ಪಥದಲ್ಲಿ ರಾಜ್ಯ ರಾಷ್ಟ್ರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಚಿಂತನೆ ಇದ್ದಂಥ ಒಬ್ಬ ದೊಡ್ಡ ವ್ಯಕ್ತಿ, ಸಜ್ಜನ, ಸೌಜನ್ಯ. ಅವೆಲ್ಲಕ್ಕಿಂತ ಇವತ್ತಿನ ಕಾಲಘಟ್ಟದಲ್ಲಿ ಅವ್ರನ್ನ ಯಾಕೆ ನೆನೆಸ್ಕೋಬೇಕು ಅಂತ, ಅವ್ರು ಅಷ್ಟು ರಾಜಕಾರಣದ ಅಧೀನದಲ್ಲಿ ನನಗೆ ತಿಳಿದ ಅಸಂಸದೀಯವಾಗಿ ಯಾವತ್ತೂ ನಡ್ಕೊಂಡಿದ್ದನ್ನೇ ನಾನು ನೋಡಿಲ್ಲ. ಅದನ್ನು ನಾವು ಇವತ್ತಿನ ದಿವಸ ಮಾದರಿಯಾಗಿ ತಗೋಬೇಕು. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವ್ರು ನಡೆದು ಬಂದ ದಾರಿ ಇದೆಯಲ್ಲ, ಅಂದರೆ ರಾಜಕಾರಣಿಯಾಗಿ, ಭಾಷಣಕಾರರಾಗಿ, ಆಮೇಲೆ ಶಿಸ್ತು. ಮುಖ್ಯಮಂತ್ರಿ ಆಗಿರಲಿ, ಮಂತ್ರಿ ಆಗಿರಲಿ ಅಥವಾ ಶಾಸಕರಾಗಿರಲಿ, ಹೇಳಿದ ಟೈಮ್ಗೆ ಯಾರಿಗೆ ಬೇಕಾದರೂ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು, ಕೊಟ್ಟು ಮಾತನ್ನು ಕೇಳಿಸ್ಕೊತಿದ್ರು, ಆಮೇಲೆ ಕೇಳಿಸ್ಕೊತಾಯಿದ್ರು. ನನ್ನ ಅನುಭವದಲ್ಲಿ 2 ಘಟನೆ ಹೇಳಬೇಕು ಅಂತಂದರೆ, ಅವರ ಪೀರಿಯಡ್ನಲ್ಲಿ ರಾಜ್ಕುಮಾರ್ ಅವರ ಅಪಹರಣ ಆದಾಗ ನಾನು ಸದನದಲ್ಲಿದ್ದೆ. ಅವರು ಮುಖ್ಯಮಂತ್ರಿಗಳು ತುಂಬ ಇಕ್ಕಟ್ಟು ಬಿಕ್ಕಟ್ಟಿನ ಪರಿಸ್ಥಿತಿ, ಒತ್ತಡದಲ್ಲಿ ಸಿಕ್ಕಾಕ್ಕೊಂಡಿದ್ರು. ಅಂದರೆ ಅವ್ರು ಗುರುತಿಸ್ತಿದ್ದು ಈ ಫೀಲ್ಡ್ನಲ್ಲಿ ಇರ್ತಕ್ಕಂಥವ್ರು ಚಂದ್ರು ಇದ್ದಾರೆ ಈ ಸದನದಲ್ಲಿ ಅಂತ ಒಂದು ಚೀಟಿ ಬರೆದು ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದಾಗ ಹೇಳಿ ಕಳಿಸಿ, ಇಂಥ ಒತ್ತಡದಲ್ಲಿದೆ, ಪರಿಸ್ಥಿತಿ ಭಾಳ ಇದೆ, ಒಬ್ಬರ ಜೀವ ಭಾಳ ಮುಖ್ಯ, ನಿನಗೆ ಅವ್ರ ಮನೆಯವರು ಕುಟುಂಬದವರು ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಹೋಗಿ ಭೇಟಿ ಮಾಡಬೇಕು. ಏಕಾಏಕಿ ಹೋದರೆ ಅವರು ಉದ್ವೇಗದಲ್ಲಿ ಏನಾದರೂ ಮಾತಾಡೋದು ಬೇರೆ ಥರದ್ದು ತಪ್ಪಾಗೋದು ಬೇಡ. ನಾವು ಸಂಪೂರ್ಣವಾಗಿ ಅವ್ರ ಹಿಂದೆ ಇದ್ದೀವಿ ಮತ್ತು ಅದನ್ನು ನಾವು ಅವ್ರ ಪ್ರಾಣವನ್ನು ಉಳಿಸ್ತಕ್ಕಂಥ ಚಿಂತನೆ ನಾವು ಮಾಡ್ತಾಯಿದ್ದೀವಿ. ಚಂದ್ರು, ನೀನು ಚಿಕ್ಕವನು ನನಗಿಂತ, ಹೋಗಿ ಮಾತಾಡ್ಸ್ಕೊಂಬರ. ಆಯಿತು, ಹೋಗಿ ಪಾರ್ವತಮ್ಮನವ್ರ ಹತ್ರ ಮಾತಾಡಿ ಕೂತು ಮದ್ದಾಗ ಅವ್ರೇನು ಪಾಪ ಸೌಜನ್ಯ ಸಜ್ಜನಿಕೆಯಿಂದ ಅವರನ್ನು ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಆಸಕ್ತಿ ಓದಿಸಿರುವಾಗ ಕಾರಣ ಏನು ಅಂತ ಬಂದರು. ಆಮೇಲೆ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಅವ್ರು ಮಾತಾಡಿದ್ರು, ಭರವಸೆ ಕೊಟ್ಟರು, ಸೌಹಾರ್ದತೆಯಿಂದ ಮನೆ ಬಾಗಿಲಿಂದ ಬಂದುಬಿಟ್ಟು ಹೋದರು. ಆ ಘಟನೆ ನೋಡಿದಾಗ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಾಡ್ತಕ್ಕಂಥ ಕೆಲಸ ಎಂಥದ್ದು ಅನ್ನೋದನ್ನು ಗಮನಿಸ್ಕೊಂಡೆ. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷನಾಗಿದ್ದಾಗ ಕೇಂದ್ರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಉದ್ಯೋಗ ನೀತಿ, ರಾಷ್ಟ್ರೀಯ ಜಲನೀತಿಯ ಬಗ್ಗೆ ಹೋರಾಟ ಮಾಡ್ಕೊಂಡು ಕರ್ಕೊಂಡು ಹೋದಾಗ ನಾವು ಬರ್ತೀವಿ ಅಂತ ಬಾಗಿಲೆಲ್ಲ ಬಂದು ಅವ್ರ ಚೇಂಬರಿಂದ ನಮ್ಮನ್ನೆಲ್ಲ ರಿಸೀವ್ ಮಾಡಿದ್ರು. ನಾನು ಅನ್ನೋದಕ್ಕಿಂತ ನಾನು ಕರ್ಕೊಂಡೋಗಿದ್ದೆ ಆ ದಿಗ್ಗಜರಿದ್ರಲ್ಲ, ಸಾಹಿತಿಗಳು, ಕಲಾವಿದರು, ಅವ್ರನ್ನೆಲ್ಲ ಕಂಡು ಪರಿಚಯ ಮಾಡೋಕ್ಕೆ ಹೋದಾಗ ಬೈದರು. ಏನಪ್ಪ, ಕರ್ನಾಟಕ ರಾಜ್ಯದ ವ್ಯಕ್ತಿಗಳು ನನಗೆ ಪರಿಚಯ ಮಾಡ್ತೀಯಾ? ನಾನು ಹೆಸರು ಹೇಳ್ತೀನಿ ತಗೋ. ಈಗ ಗೌರವ್ ಚನ್ನಬಸಪ್ಪನವರು, ಚಂಪಾರವರು, ನಗರ. ಕೇವಲ ಬರೀ ಅವರು ರಾಜಕೀಯ ರಂಗಕ್ಕಷ್ಟೇ ಅಲ್ಲ, ಸಿನಿಮಾ ರಂಗಕ್ಕೂ ಕೂಡ ಅವರ ಕೊಡುಗೆ ಅಪಾರವಾಗಿ. ಅಲ್ಲ, ಅವ್ರು ಕೈ ಇಟ್ಟಿದ್ದ ಕಡೆಯೆಲ್ಲ ಒಂದು ರೀತಿಯ ಅಂತಿಮ ಘಟ್ಟಕ್ಕೆ ಚಿಂತನೆಯನ್ನು ಮಾಡ್ತಾಯಿದ್ರು. ಆಮೇಲೆ ಪರಿಹಾರ ಹುಡ್ಕೋದಕ್ಕೆ ಯೋಚನೆ ಮಾಡ್ತಿದ್ರು. ಆಮೇಲೆ ಯಾರ ಸಮಸ್ಯೆಗಳನ್ನ ರಿಸೀವ್ ಮಾಡ್ತಿದ್ರು, ಆಗುವಂಥದ್ದು ಹೇಳ್ತಿದ್ರು. ಆಮೇಲೆ ನಿಖರವಾಗಿದ್ದರು ಮಾತುಗಳು, ಸುಮ್ಮನೆ ಬೊಗಳೆ ಸುಳ್ಳು ಅಂಥದ್ದೆಲ್ಲ ಭಾಳ ಯೋಚನೆ ಮಾಡಿ ಮಾಡ್ತಿದ್ರು. ಅವರು ಇವತ್ತಿನ ದಿವಸ ನಮ್ಮ ಸದನದಲ್ಲಿ ನಡೀತಿರೋ ರೀತಿಗೆ ಸ್ವಲ್ಪ ವಿಷಾದನೀಯವಾಗ್ತದೆ. ಅದಕ್ಕೆ ಅಂತ ಅವರು ಒಬ್ಬರು, ಬೇಕಾದಷ್ಟು ರಾಮಕೃಷ್ಣ ಹೆಗ್ಡೆಯವರಿದ್ದಾರೆ, ದೇವರಾಜ ಅರಸು ಇರ್ಬೋದು, ಇನ್ನೊಬ್ರು ಇವರು ಅಂಥದ್ದೊಂದು ಮಾದರಿ. ಆ ಮಾದರಿಯನ್ನು ನಾವು ಸರಿಸ್ಕೊಂಡು ಸದನವನ್ನು ನಡೆಸ್ತಾ ಇರೋ ರೀತಿಯಲ್ಲಿ ಅವರ ನಡವಳಿಕೆಯನ್ನು ಪಾಲಿಸಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಕೊನೆಯದಾಗಿ ಅವರ ಯಾವತ್ತು ಭೇಟಿಯಾಗಿದ್ದ ಅಥವಾ ಮಾತುಕತೆ ಮಾಡಿದ್ದೇನೆ? ಇಲ್ಲ, ನಾನು ಅದಾದಮೇಲೆ ಒಂದು 2 ಕಡೆ ಸಿಕ್ಕಿದ್ರು ಕಾರ್ಯಕ್ರಮಗಳಲ್ಲಿ. ಸಿಕ್ಕಿದಾಗ ನನ್ನ ನಾಟಕ ನೋಡೋಕೆ ಬಂದಿದ್ದರು, ಮುಖ್ಯಮಂತ್ರಿ ನಾಟಕನೂ ಕೂಡ ಎಕ್ಸೆಲ್ ಅಂತ ಹೇಳ್ಬಿಟ್ಟು ಹೋದರು. ಆಮೇಲೆ ಏನು ಅದ್ಭುತವಾಗಿ ಮಾಡ್ತೀರಪ್ಪ, ಗೊತ್ತೇ ಇರಲಿಲ್ಲ, ಇನ್ನೊಂದು ಯಾವುದನ್ನ ಇದ್ದಾಗ ಹೇಳು ಅಂತ ಹೇಳೋಗಿದ್ರು. ಹೆಚ್ಚು ಮಾತಾಡ್ತಿರಲಿಲ್ಲ, ಎಷ್ಟು ಮಾತಾಡ್ತಿದ್ರು ಅದು ಆತ್ಮೀಯವಾಗಿ ಹೃದಯಕ್ಕೆ ತಟ್ಟಿ ಜ್ಞಾಪಕ ಇರೋ ಥರದಲ್ಲಿ ಮಾತಾಡ್ತಿದ್ರು. ಇದಿಷ್ಟು ನಟ ಮುಖ್ಯಮಂತ್ರಿ ಚಂದ್ರು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.